ಇನ್ನು ಹಾವೇರಿ ಸ್ಟೋರಿಗನ್ನ ನೋಡೋಣ. ಹಾವೇರಿಯ ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲರಿಗೂ ಕೂಡ ಬೇಲ್ ಸಿಕ್ಕಿತ್ತು. ಬೇಲ್ ಸಿಕ್ಕದ ಮೇಲೆ ಕಣ್ಣು ಮೂಗು ಬಾಯಿ ಮುಚ್ಕೊಂಡು ಮನೇಲಿದ್ದಿದ್ರಾಗಿರ್ತಿತ್ತು. ಆದರೆ ಅವರು ರೋಡ್ ಶೋ ಮಾಡಿದ್ರು. ರೋಡ್ ಶೋ ಮಾಡಿದಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸಾರ್ವಜನಿಕರಿಂದ ಟೀಕೆಗಳಿಗೂ ಕೂಡ ವ್ಯಕ್ತವಾಯಿತು. ಮತ್ತೆ ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಿ 7 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಜೂನ್ 2ನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನವನ್ನು ನ್ಯಾಯಾಲಯ ವಿಧಿಸಿದೆ. ತಡರಾತ್ರಿಗೆ ಆರೋಪಿಗಳನ್ನು ಜೈಲ್ಗಟ್ಟಿದ್ದಾರೆ ಪೊಲೀಸರ ತಂಡ. ಹಾವೇರಿಯ ಸಬ್ ಜೈಲಿಗೆ ಕಳಿಸಿದ್ದಾರೆ ಹಾನಗಲ್ ಪೊಲೀಸರು. ಅಫ್ತಾಬ್ ಚಂದನಕಟ್ಟಿ, ಮದರಸಾಬ್ ಮಂಡಕ್ಕಿ ಇವರೆಲ್ಲರೂ ಆರೋಪಿಗಳು. ಸಮೀವುಲ್ಲಾ ಲಾಲನವರ್, ಮೊಹಮ್ಮದ್ ಸಾದಿಕ್ ಅಗಸಿಮನಿ, ಶೋಯಬ್ ಮುಲ್ಲಾ, ತೌಸಿಫ್ ಚೋಟಿ, ರಿಯಾಸ್ ಅವರೆಲ್ಲರೂ ಅವತ್ತು ಬೇಲ್ ಸಿಕ್ಕ ನಂತರ ನಮ್ಮನ್ನು ಯಾರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ, ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ರೋಡ್ ಶೋ ಮಾಡಿದ್ದು. ಒಂದು 20-25 ಜನ ಸೇರಿಸಿದ್ರು. ಒಂದು 3 ಕಾರು, 1-2 ಬೈಕು. ಈಗ ಕಾರುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ, ರೆಡ್ ಕಾರು. ಈ ಕಾರ್ನಲ್ಲೇ ಹೋಗಿದ್ದು. ಆಮೇಲೆ ಆ ಆರೋಪಿಗಳು ನಿಂತಿರೋ ಹಿಂದ್ಗಡೆ ಜೀಪ್ ಇದೆ ನೋಡಿ, ಅದೇ ಜೀಪ್ನಲ್ಲಿ ಸನ್ ರೂಫ್ ಓಪನ್ ಮಾಡಿಬಿಟ್ಟು ದೊಡ್ಡ ಏನೋ ಯುದ್ಧ ಗೆದ್ದವ್ರಂತೆ ಕೈ ಬೀಸ್ತಿದ್ದು. ಅಲ್ಲಿ ಜನನೇ ಇಲ್ಲ, ಸುಮ್ಮನೆ ಕೈ ಬೀಸ್ತಿದ್ದು. ನಾನು ಗೆದ್ದೆ, ನಾನು ಬಂದೆ, ಹಂಗೆ ಹಿಂಗೆ ಅಂತ ಕೈ ಬೀಸ್ತಿದ್ದು. ಅಲ್ಲಿ ಯಾರು ಜನನೇ ಗೊತ್ತೇ ಇರಲಿಲ್ಲ, ಅದು ಯಾರೋ ಏನೋ ಕೈ ಬೀಸ್ತಿದ್ದಾನೆ ಅಂತ ಸುಮ್ಮನಿದ್ರು. ಆದರೆ ಸಾರ್ವಜನಿಕವಾಗಿ ಟೀಕೆಗೆ ಗುರಿಯಾಗಿತ್ತಿದ್ದು. ಒಬ್ಬ ರೇಪ್ ಕೇಸ್ನ ಆರೋಪಿ ಈತ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾನೆ. ಏನು ಯುದ್ಧ ಗೆದ್ದು ಬಂದಂತೆ ಬಿಲ್ಡಪ್ ಕೊಡ್ತಿದ್ದಾನಲ್ಲ, ನಮ್ಮ ಪೊಲೀಸ್ ವ್ಯವಸ್ಥೆ ಸರಿ ಇಲ್ವಾ, ಹಾಗೆ ಹೀಗೆ ಅಂತೇಳಿ ಟೀಕೆಗೆ ಗುರಿಯಾಗಿತ್ತು. ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಭರ್ಜರಿ ರೋಡ್ ಶೋ, ಈ ಮೊಂಡಾಟ, ಈ ಏನು ಹೇಳ್ತೀವಲ್ಲ, ಈ ಧೈರ್ಯದ ಪ್ರದರ್ಶನಕ್ಕೆ ಈಗ ಪೊಲೀಸರು ತಕ್ಕ ಶಾಸ್ತಿ ಮಾಡಿದ್ದಾರೆ.